ಮಹಾ ಮಳೆಯಿಂದ ಬೆಳಗಾವಿಯಲ್ಲಿ ಸಾವಿರಾರು ಎಕರೆ ಭತ್ತ ನಾಶ ಆಗಿದೆ. ಸಾವಿರಾರು ಎಕರೆ ಭತ್ತದ ಗದ್ದೆಗೆ ಬಳ್ಳಾರಿ ನಾಲಾ ನೀರು ಆವರಿಸಿರುವುದು. ಬಳ್ಳಾರಿ ನಾಲಾ ಹೂಳೆತ್ತದ ಪರಿಣಾಮ ಗದ್ದೆಗೆ ನೀರು ನುಗ್ಗಿದೆ. ನೋಡಿ, ಮಹಾ ಮಳೆಯಿಂದ ಸಾವಿರಾರು ಎಕರೆ ಭತ್ತದ ಗದ್ದೆಗೆ ಬಳ್ಳಾರಿ ನಾಲಾ ನೀರು ಆವರಿಸಿರುವುದು. ಬಳ್ಳಾರಿ ನಾಲಾ ಹೂಳೆತ್ತದ ಪರಿಣಾಮ ಈಗ ಗದ್ದೆಗೆ ನೀರು ನುಗ್ಗಿದೆ. ಎಳ್ಳೂರು ಮಾರ್ಗ ಮಧ್ಯೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯಲಾಗಿತ್ತು. ಹೂಳೆತ್ತದ ಕಾರಣಕ್ಕೆ ರೈತರ ಜಮೀನು ಆವರಿಸ್ತಾ ಇರುವ ಬಳ್ಳಾರಿ ನಾಲಾ ನೀರು. ಬಳ್ಳಾರಿ ನಾಲಾ ಪಕ್ಕದ ಜಮೀನುಗಳಲ್ಲಿ ನೀರು ಆವರಿಸಿ ಅನಾಹುತ ಆಗಿದೆ. ದೇಶದಲ್ಲೇ ಪ್ರಸಿದ್ಧಿ ಪಡೆದಿರುವ ಬಾಸುಮತಿ ಅಕ್ಕಿ ಅತಿ ಹೆಚ್ಚು ಬೆಳೆಯುವ ರೈತರು. ಬೆಳೆದ ಬೆಳೆ ಸಂಪೂರ್ಣ ನೀರಿನಲ್ಲಿ ಮುಳುಗಿ ಕೊಳೆಯುವ ಸ್ಥಿತಿ ಎದುರಾಗಿದೆ. ತಕ್ಷಣ ಬಳ್ಳಾರಿ ನಾಲಾ ಹೂಳೆತ್ತುವ ಕೆಲಸ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಮಹಾ ಮಳೆಯಿಂದ ಬೆಳಗಾವಿಯಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ನೀರು ನಿಂತ್ಕೊಂಡಿದೆ. ನೋಡಿ, ಬಳ್ಳಾರಿ ನಾಲಾ ಹೂಳೆತ್ತದ ಪರಿಣಾಮ ಗದ್ದೆಗೆ ನೀರು ನುಗ್ಗಿರೋದು. ಎಳ್ಳೂರು ಮಾರ್ಗ ಮಧ್ಯೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿತ್ತು. ಹೂಳೆತ್ತದ ಕಾರಣಕ್ಕೆ ರೈತರ ಜಮೀನನ್ನ ನೀರು ಆವರಿಸ್ತಾ ಇದೆ. ಬಳ್ಳಾರಿ ನಾಲಾ ಪಕ್ಕದ ಜಮೀನುಗಳಲ್ಲಿ ನೀರು ಆವರಿಸಿ ಅನಾಹುತ ಆಗಿದೆ. ಇನ್ನು ದೇಶದಲ್ಲೇ ಪ್ರಸಿದ್ಧಿ ಪಡೆದಿದೆ ಬಾಸುಮತಿ ಅಕ್ಕಿ ಅತಿ ಹೆಚ್ಚು ಬೆಳೆಯುವ ರೈತರು ಅಂತ ಹೇಳಿ. ಈ ಭಾಗದಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ, ಕೊಳೆಯುವ ಸ್ಥಿತಿಯಲ್ಲಿದೆ. ತಕ್ಷಣ ಬಳ್ಳಾರಿ ನಾಲಾ ಹೂಳೆತ್ತುವ ಕೆಲಸ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ನೋಡ್ರಿ, ಹೋದ ಜೂನ್ ಒಳಗೆ ನಾವು ಇಲ್ಲಿ ಬಿತ್ತಿದ್ದು. ಬಿತ್ತ ಮೇಲೆ ಮಳೆ ಹೋತು. ಮಳೆ ಹೋದ ಮೇಲೆ ನಮ್ಮ ಜಲ ಬಿತ್ತಿದ್ದೆಲ್ಲ ಭತ್ತ ಹೋತದ. ಮತ್ತು ಎರಡನೇ ಭತ್ತ ಈಗ ನಾಟಿ ಹಚ್ಚೋದಂದ್ರೆ ಈಗ ನೀರು ಹೋದ 4 ದಿವಸದಂಗೆ ನೀರು ಬಂದ ಕೇಸೆ ಎಲ್ಲ ನುಕ್ಸಾನ್ ಆಗೈತಿ. ಈಗ ನಾಟಿ ಹಚ್ಚೋದೂ ಗ್ಯಾರಂಟಿ ಇಲ್ಲ, ಹಿಂಗಾಗೈತಿ, ಶಾಶ್ವತ ಇಲ್ಲ. ಈಗ ನೋಡ್ರಿ, ಬಳ್ಳಾರಿನೆಲ್ಲ ನಮಗೇನು ಪೈಲ ಇದ್ದೈತು ವರದಾನ ಇತ್ತು ರೀ. ಈಗ ಭಾಳ ಕೆಟ್ಟ ಶಾಪ್ ಆಗಿದ್ದು ಬಿಟ್ಟಿೈತಿ. ಮತ್ತು 20 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಬಳ್ಳಾರಿನೆಲ್ಲ ಹುಳಿ ತೆಗೀರಿ, ರಾಡಿ ತೆಗೀರಿ, ಮತ್ತು ಇಲ್ಲಿ ರೈತರಿಗೆ ಬದುಕಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಆದರೂ ಕೂಡ ಸರ್ಕಾರ, ಯಾವುದೇ ಸರ್ಕಾರ ಆಗಲಿ, ಹೋದ BJP ಸರ್ಕಾರ ಆಯ್ತು, ಈ ಕಾಂಗ್ರೆಸ್ ಸರ್ಕಾರ ಬಂದು ಕೇಸಿ 2.5-3 ವರ್ಷ ಆಯ್ತು. ಅವ್ರಿಗೆ ನಾವು ಹೇಳಿದೆವು, ಪ್ರತ್ಯಕ್ಷವಾಗಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಈ ಬಳ್ಳಾರಿ ನಾಲಕ್ಕೆ ಬಂದ ಮೇಲೆ ನಾವು ರೈತರಿಗೆಲ್ಲ ತೋರಿಸಿದ್ದು. ನಾವು ಆಶ್ವಾಸನೆ ಕೊಟ್ಟರು. ಆಮೇಲೆ DC ಸಾಹೇಬರು ಬಂದರು. DC ಸಾಹೇಬ್ರನ್ನು ಪ್ರತ್ಯಕ್ಷವಾಗಿ ತೋರಿಸಿದ್ರು ಕೂಡ ಅವರ ಆಶ್ವಾಸನೆ ಕೊಟ್ಟರು. ನಾನೇ ಮಾಡಿ ತೋರಿಸ್ತೇನೆ ಅಂತ ಹೇಳಿದರು. ಇನ್ನೂವರೆಗೆ ₹1 ಖರ್ಚು ಮಾಡಿಲ್ಲ. ಮತ್ತು ಆ ರಾಡಿ ಮತ್ತು ಹುಳಿ ಹಂಗೈತಿ. ಮತ್ತು ರೈತರಿಗೆ ಎಲ್ಲ ನುಕ್ಸಾನ್ ಆಗತ್ತೈತಿ ರೀ. ನೋಡ್ರಿ, ಬಳ್ಳಾರಿ ನಾಲಾಗಿಂದ ಅದ್ರಾಗಿಂದ ಹುಳಿ ಮತ್ತು ರಾಡಿ ತೆಗೆದ್ರೆ ಅದು ಏನಾಗೈತಿ ರೀ, ಬಳ್ಳಾರಿ ನಾಲಾದ ಆ ಥರ ರಾಡಿ ಬಂದ ಕೇಸ್ ಮ್ಯಾಲಾಗೈತಿ, ಬೆಳೆ ಭೂಮಿ ತೆಳಗಾಗೈತಿ. ಅದ್ರಾಗಿಂದ ಬಂದಿದ್ದು ನೀರು ಐತ್ಲ ಎಲ್ಲ ಭೂಮಿ ಒಳಗೆ ಹೋಗಿ ಕ್ಯಾಶ್ ಎಲ್ಲ ನಮ್ದು ರೈತರು ಎಲ್ಲ ನಾಶ ಆಗತ್ತವ್ರಿ ಬೆಳೆ. ಇದ್ರಾಗ ನೋಡ್ರಿ, ಬೆಳಗಾವಿ ಬಾಸುಮತಿ ಇಡೀ ಜಗತ್ತೊಳಗೆ 1 ನಂಬರ್ ಅಂದರೆ ಬೆಳಗಾವಿ ಬಾಸುಮತಿ. ಇದು ಆಮೇಲೆ ಇಂದ್ರಾಯಣಿ, ಸೋನಮ ಎಲ್ಲ ಐತಿ. ಅದು ಬೆಳಗಾವಿ ಬಾಸುಮತಿ ಆದಮೇಲೆ ನಾವು ಈಗ ಮುಂಗಾರಿ ಬೆಳೆ, ಹಿಂಗಾರಿ ಬೆಳೆ, ಚನ್ನಂಗಿ, ಕಡ್ಲಿ ಎಲ್ಲ ಸರ್ಕಾರಿ ಬೆಳಿತೀವಿ ನಾವು. ನೋಡ್ರಿ, ಸರ್ಕಾರ ಪರಿಹಾರ ನೋಡ್ರಿ, ಸರ್ಕಾರ ಪರಿಹಾರ ಕಡೆ ಏನು ಮಾಡವ್ರಿ ನಾವು. ನಮ್ಗೆ ಸರ್ಕಾರ ಪರಿಹಾರ ಕೊಡೋದನ್ನು ಬೇಡ. ಇಲ್ಲಿ ಬಳ್ಳಾರಿ ನಾಲಾ ಮತ್ತು ಕ್ಲಿಯರ್ ಮಾಡಿರಿ. ನಮ್ಗೆ ಪರಿಹಾರ ನಾವು ಕೇಳಂಗನೇ ಇಲ್ಲ ನಿಮ್ಮ ಕಡೆ. ಮತ್ತು ನೋಡ್ರಿ, ನೀವು ಪರಿಹಾರ ಎಷ್ಟು ಕೊಡವ್ರ? ಎಕರೆಗೆ ₹2800 ಕೊಡವ್ರ. ಈಗ DAP ಖತ 2100, 2200 ಆಗೈತೆ ರೀ. ಎಷ್ಟು ಆಗೋದು ಹೇಳ್ರಿ? ಎಕರೆಗೆ ನಾವು 30-40 ಸಾವಿರ ರೂಪಾಯಿ ಖರ್ಚು ಮಾಡೋದು.